ಎಲ್ಲರೂ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತಾರೆ. ನಾವು ಕಾರ್ಡಿಯಾಕ್ ಡಿಸೀಸ್ಗಳು ಬರ್ತಾ ಇದೆ, ಹಾಗಾದರೆ ಹೃದಯದ್ದು ಹೇಗೆ ಕಾಳಜಿ ಮಾತಾಡಬೇಕು ಅಂತ ಮಾತಾಡ್ತಾರೆ. ನಾವು ಒಬೆಸಿಟಿಯಿಂದ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ತುಂಬ ಸೆಮಿನಾರ್ಸ್ಗಳು ಮತ್ತು ತುಂಬ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ನಾವೀಗ ಪ್ರೆಸೆಂಟಾಗಿ ನೋಡ್ತಾ ಇದ್ವಿ. ಬಟ್ ಎಲ್ಲೋ ಒಂದು ಕಡೆ ಇವಕ್ಕೆಲ್ಲ ಕಾರಣ ಆಗಿ ನಾವು ಆಹಾರ ಪದ್ಧತಿನ ಯೋಚನೆ ಮಾಡ್ತೀವಿ. ಪ್ರತಿಯೊಂದರಲ್ಲೂ ನಮ್ಮ ಆಹಾರ ಹೆಂಗಿರಬೇಕು, ನಮ್ಮ ವಿಹಾರ ಹೆಂಗಿರಬೇಕು, ಅಂದರೆ ನಾವು ತಿನ್ನೋ ಫುಡ್ ಹೆಂಗೆ ತಗೋಬೇಕು, ಆಕ್ಟಿವಿಟೀಸ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಮಾತಾಡ್ತೀವಿ. ಬಟ್ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯದ ಬಗ್ಗೆ ಯಾರು ಅಷ್ಟೊಂದಾಗಿ ನಾಲೆಜ್ನ ಶೇರ್ ಮಾಡಿಲ್ಲ. ನಾವಿವತ್ತು ನಿಮಗೆ ಈ ವಿಡಿಯೋ ಮೂಲಕ ಕೆಲವೊಂದು ಅಂಶಗಳನ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಇದನ್ನ ನಾವು ಗಟ್ ಹೆಲ್ತ್ ಅಂತ ಹೇಳಿ ಕರಿತೀವಿ. ಗಟ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಡೈಜೆಷನ್, ಜೀರ್ಣಕ್ರಿಯೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಾವು ತಗೊಳ್ತಕ್ಕಂಥ ಆಹಾರ ನಮಗೆ ಜೀರ್ಣ ಆಗಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಒದಗಿಸುತ್ತೆ ಅನ್ನೋದು ನಮಗೆ ಗೊತ್ತು. ಹಾಗಾದ್ರೆ ಇದು ಆಕ್ಚುಲ್ ಆಗಿ ಎಲ್ಲಿ ಪ್ರೋಸೆಸ್ ಆಗುತ್ತೆ? ನಮ್ಮ ಸ್ಟೊಮಕ್ ಆಗಿರ್ಬೋದು, ಮತ್ತೆ ನಮ್ಮ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಕೊಲಾನ್ ಅಂತ ಏನ್ ಕರಿತೀವಿ, ಇದರಲ್ಲಿ ಮೇನ್ ಆಗಿ ಡೈಜೆಷನ್ ಆಗೋದ್ರಿಂದ ನಾವು ಇದನ್ನ ಗಟ್ ಅಂತ ಹೇಳಿ ಕರಿತೀವಿ. ಬಹುಶಃ ಗಟ್ ಅಂದ್ರೆ ನಮ್ಮ ಟೀಮ್ಮೇಟ್ಸ್ ನಮ್ಮ ಜೊತೆಗಿದ್ದಾರೆ. ಹಾಗಾದ್ರೆ ಗಟ್ ಹೆಲ್ತ್ ಬಗ್ಗೆ, ಈ ಡೈಜೆಷನ್ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಶೇರ್ ಮಾಡ್ಕೊಳ್ಳಿ. ಡೈಜೆಷನ್ ಅಂದ್ರೆ ನಾವು ಯಾವ ತರ ಫುಡ್ ತಗೊಂತಾ ಇದೀವಿ. ಲೈಕ್ ಡೈಜೆಷನ್ ಅಂದರೆ ನಾವು ನಾರ್ಮಲಿ ಫುಡ್ಡನ್ನು ಇಂಟೇಕ್ ಮಾಡಿದಾಗ ನಮಗೆ ಸ್ಟೊಮಕ್ಕಲ್ಲಿ ಒಂದು ಸ್ಟ್ರಾಂಗ್ ಆ್ಯಸಿಡ್ ಫುಡ್ಡನ್ನು ಡೈಜೆಸ್ಟ್ ಮಾಡುತ್ತೆ. ಮತ್ತು ಸ್ಮಾಲ್ ಇಂಟೆಸ್ಟೈನ್ಗೆ ಹೋದಾಗ ಫುಡ್ಡು ಕೂಡ ಅಬ್ಸರ್ವ್ ಆಗುತ್ತೆ, ಅಂದರೆ ನ್ಯೂಟ್ರಿಯೆಂಟ್ಸು ಮತ್ತೊಂದಷ್ಟು ರಿಮೈನಿಂಗ್ ವೇಸ್ಟ್ ಮೆಟೀರಿಯಲ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಇದನ್ನು ನಾವು ಒಂದು ಜನರಲ್ ಆಗಿ ನಾವು ಡೈಜೆಷನ್ ಆದರೆ ಒಂದು ಲೈನಲ್ಲಿ ನಾವು ಹೇಳ್ಬೋದು. ಬಟ್ ಗಟ್ ಹೆಲ್ತ್ ಅಂತ ಅಂದರೆ ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಏನದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನಾವು ಕೂಡ ತಿಳ್ಕೋಬೇಕು. ಓಕೆ, ಸಿಂಪಲ್. ಗಟ್ ಹೆಲ್ತ್ ಅಂತ ಹೇಳಿದ್ರೆ ಈಗ ನಮಗೆ ಡೈಜೆಷನ್ ಅಂದ್ರೆ ಒಂದು ಒಳ್ಳೆ ಸಾಲಿದೆ. ಒಂದು ವ್ಯಕ್ತಿ ಯಾವ ತರ ಊಟ ತಗೊಂತಾನೋ ಆ ತರ ಅವ್ನು ಇರ್ತಾನೆ ಅಂತ ಹೇಳಿ. ಆಕ್ಚುಲಿ ಆ ವಾಕ್ಯಕ್ಕಿಂತ ಒಂದು ವ್ಯಕ್ತಿ ಯಾವ ತರ ಊಟ ತಗೊಂತಾನೋ ಅದು ಹೆಂಗೆ ಜೀರ್ಣ ಆಗುತ್ತೆ ಅನ್ನೋದ್ರ ಮೇಲೆ ಅವನು ಇರ್ತಾನೆ ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಗಟ್ ಹೆಲ್ತ್ ಅಂದ್ರೆ ನಮ್ಮ ಜೀರ್ಣಕ್ರಿಯೆಯ ಒಂದು ಹೆಲ್ತ್, ಆರೋಗ್ಯ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಆ ಜೀರ್ಣಕ್ರಿಯೆಗೆ ನೀವೀಗ ತಾನೇ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರೆ ಒಂದಷ್ಟು ಕಾರಣ ಆಗ್ತವೆ. ಆಸಿಡ್ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಜೀವಕೋಶಗಳು ಅಂದ್ರೆ ಸೂಕ್ಷ್ಮ ಜೀವಗಳು ಸುಮಾರು ಒಂದು 200ಕ್ಕಿಂತ ಮಿಕ್ಕ ಜಾತಿಯ ಸೂಕ್ಷ್ಮ ಜೀವಿಗಳು ನಮ್ಮ ಗಟ್ಟಲ್ಲಿ ಇರ್ತವೆ, ಅಂದ್ರೆ ನಮ್ಮ ಜೀರ್ಣ ವ್ಯವಸ್ಥೆಯಲ್ಲಿ ಇರ್ತವೆ. ಅವೆಲ್ಲ ಪ್ರಾಪರ್ ಆಗಿ ವರ್ಕ್ ಆಗ್ಬೇಕು. ಅವೆಲ್ಲ ನಮಗೇನು ನಾವೇನು ಪೋಷಕಾಂಶ ನಮ್ಮ ದೇಹಕ್ಕೆ ಒದಗಿಸ್ಬೇಕು ಅಂತೀವಲ್ಲ, ಅದನ್ನೆಲ್ಲ ಒದಗಿಸಕ್ಕೆ ಅವುಗಳ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅವನ್ನ ಪ್ರೀ ಮತ್ತೆ ಪ್ರೋಬಯೋಟಿಕ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದು ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡ್ತದೆ ಅದನ್ನ ನಾವು ಪ್ರೋಬಯೋಟಿಕ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆ ಏನು ಬ್ಯಾಕ್ಟೀರಿಯಾಗಳಿದಾವೆ ಅವಕ್ಕೆ ಅವು ಪ್ರಾಪರ್ ಆಗಿ ವರ್ಕ್ ಮಾಡ್ಬೇಕಲ್ಲ, ಅದಕ್ಕೆ ಶಕ್ತಿನ ಕೊಡ್ತಕ್ಕಂಥ ನಾವೇನು ಆಹಾರದ ಮೂಲಕ ತಲುಪಿಸ್ತೀವಲ್ಲ ಆ ಆಹಾರನ ನಾವೇನಂತ ಕರಿತೀವಿ ಪ್ರೀಬಯೋಟಿಕ್ಸ್ ಅಂತ, ಮುಂಚೆ ತಗೊಳ್ತಕ್ಕಂಥ ಬಯೋಟಿಕ್ಸ್ ಅಂತ ಹೇಳಿ ಕರಿತೀವಿ. ಇವು ಪ್ರಾಪರ್ ಆಗಿದ್ದಾಗ ಏನಾಗುತ್ತೆ, ನಮ್ಮ ಜೀರ್ಣ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಎಲ್ಲಿಂದ ಬರುತ್ತೆ ಈ ಪ್ರೀಬಯೋಟಿಕ್ಸ್ ಅಂತ ಹೇಳಿದ್ರೆ ಯೂಶಲಿ ನಾವು ತಗೊಳ್ತಕ್ಕಂಥ ಆಹಾರಗಳಲ್ಲಿ ಹೆಚ್ಚಿನ ಫೈಬರ್, ನಾರಿನಂಶ ಇರ್ತಕ್ಕಂಥ ಆಹಾರಗಳಾಗಿರ್ಬಹುದು, ನೀರನ್ನ ಜಾಸ್ತಿ ತಗೊಳ್ಳೋಂಥದ್ದಾಗಿರ್ಬೋದು. ಕೆಲವೊಂದು ಪ್ರೋಬಯೋಟಿಕ್ಸ್ ಅಂದ್ರೆ ಯಾವ್ಯಾವಲ್ಲಿ ಅಂತ ಹೇಳಿದ್ರೆ ನಾವೇನು ಫರ್ಮೆಂಟೆಡ್ ಇಡ್ಲಿ, ದೋಸೆ ಎಲ್ಲ ಮಾಡ್ತೀವಲ್ಲ, ಫರ್ಮೆಂಟೇಶನ್ ಆಗುತ್ತಲ್ಲ, ಅಲ್ಲಿಂದ ತಗೊಳ್ತಕ್ಕಂಥದ್ದು. ಕರ್ಡ್ ಆಗಿರ್ಬೋದು, ಪಿಕಲ್ ಆಗಿರ್ಬೋದು. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ಜೀವಕೋಶಗಳು, ಬ್ಯಾಕ್ಟೀರಿಯಾಗಳು ಏನ್ ಹೇಳ್ತೀವಿ, ಅವುಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಜೀರ್ಣಕ್ರಿಯಾ ಆಹಾರನ, ಜೀರ್ಣಕ್ರಿಯಾ ಒಂದು ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಒಂದು ವ್ಯಕ್ತಿ ಏನಕ್ಕೆ ಈ ಹೆಲ್ತ್ ಬೇಕು? ನಾವು ಅವಾಗಲೇ ಹೇಳಿದ್ವಿ, ತುಂಬಾ ಅವೇರ್ನೆಸ್ ಬಗ್ಗೆ ಮಾಡ್ತೀವಿ. ಒಂದು ಕಾರ್ಡಿಯಾಕ್ ಡಿಸೀಸ್ ಆಗಿರ್ಬೋದು, ಅಥವಾ ನಮ್ಮ ಹೃದಯದ ಆರೋಗ್ಯ ಆಗಿರ್ಬೋದು, ಮಾನಸಿಕ ಆರೋಗ್ಯ ಆಗಿರ್ಬೋದು, ಅಥವಾ ಬೇರೆ ತರ ನಮಗೆ ಕಾಯಿಲೆಗಳು ಬರ್ತಾ ಇರ್ತಾವಲ್ವಾ, ಅಂದ್ರೆ ಇಮ್ಯುನಿಟಿಗೆ ರಿಲೇಟೆಡ್ ಆಗಿ ನಮಗೆ ನಮಗೆ ಒಂದು ರೋಗ ಬರ್ಲಿಲ್ದಂಗೆ ತಡ್ಕೊಳ್ಳೋ ಶಕ್ತಿ ಇರುತ್ತಲ್ಲ, ಅದು ಬರ್ಲಿಲ್ದಂಗೆ ತಡ್ಕೊಳ್ಳೋ ಶಕ್ತಿಗಾಗಿರ್ಬೋದು. ಮೇನ್ ಆಗಿ ಎಲ್ಲರೂ ಈಗ ಸ್ಟ್ರೆಸ್ಸು, ಟೆನ್ಷನ್ನು ಅವೆಲ್ಲ ಏನು ಯೋಚನೆ ಮಾಡ್ತೀವಿ ಅವಕ್ಕೆಲ್ಲಾನು ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಆರೋಗ್ಯ, ಅದಕ್ಕೂ ಕೂಡ ನಾವು ತಗೊಳ್ತಕ್ಕಂಥ ಫುಡ್ ಕಾರಣ ಆಗುತ್ತೆ ಅಂದ್ರೆ ನೀವು ನಂಬ್ತಿರಲ್ವಾ? ಯಾಕಂದ್ರೆ ಎಷ್ಟೊಂದ್ಸರಿ ನಾವು ಊಟನೇ ತಗೊಂಡಿರೋದಿಲ್ಲ, ಅವಾಗ ಯೋಚನೆ ಮಾಡ್ಬೋದು ನಮ್ಗೆ ಹೆಡೇಕ್ ಬರ್ತಾ ಇದೆ,
ಅಥವಾ ಜಾಸ್ತಿ ಊಟ ತಗೊಂಡಾಗ ಆ ಪರ್ಸನ್ ಏನಾಗ್ತಾರೆ, ಕೆಲವೊಬ್ರು ಲೆಥಾರ್ಜಿಕ್ ಆಗ್ತಕ್ಕಂಥದ್ದು, ಫಿಸಿಕಲ್ ಆಕ್ಟಿವಿಟಿ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಕ್ಕಂಥದ್ದು. ಅಂದ್ರೆ ನಮ್ಮ ಪ್ರತಿಯೊಂದು ಜೀವಕೋಶ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೆ, ಪ್ರತಿಯೊಂದು ಅಂಗಾಂಗ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾವು ತಗೊಳ್ಳೋ ಆಹಾರ ಮತ್ತೆ ಅದರ ಜೀರ್ಣ ಹೆಂಗಾಗುತ್ತೆ, ಅದು ನಮಗೆ ಪೋಷಕಾಂಶನ ಯಾವ ರೀತಿ ಒದಗಿಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದ್ರ ಜೊತೆಗೆ ಹಾಗಾದ್ರೆ ಹೆಂಗೆ ಆಹಾರನ ತಗೋಬೇಕು, ನೀವು ಹೆಂಗೆ ಹೇಳ್ತೀರಾ? ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಕರಿತೀವಿ. ಏನು ಬ್ಯಾಲೆನ್ಸ್ಡ್ ಡಯಟ್ ಅಪ್ಪ ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ಅಂದ್ರೆ ಈಗ ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು, ಒಂದು ಚಿಕ್ಕ ಏಜ್ ಆಗಿರ್ಬೋದು ಅಥವಾ ದೊಡ್ಡ ಏಜ್ ಆಗಿರ್ಬೋದು, ಆ ವ್ಯಕ್ತಿಗೆ ಎಷ್ಟು ಪೋಷಕಾಂಶಗಳು, ಹಂಗಾದ್ರೆ ಪೋಷಕಾಂಶಗಳಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ ನೋಡ್ತೀವಿ, ಪ್ರೋಟೀನ್ ನೋಡ್ತೀವಿ, ಆಮೇಲೆ ಕೊಬ್ಬಿನಾಂಶ ಅಂತ ಹೇಳ್ತೀವಲ್ಲ, ಲಿಪಿಡ್ಸ್ಗಳನ್ನ ನೋಡ್ತೀವಿ. ಇವೆಲ್ಲ ಎಷ್ಟೆಷ್ಟು ಪ್ರಮಾಣದವಾಗಿ ಬೇಕೋ ಅಷ್ಟು ಪ್ರಮಾಣವಾಗಿ ತಗೊಳ್ಳೋದನ್ನ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಬ್ಯಾಲೆನ್ಸ್ಡ್ ಡಯಟ್ ನೀವು ತಗೊಳ್ತೀನಿ ಅಂತ ಹೇಳ್ತೀರಲ್ಲ ಮೇಡಮ್, ನಮ್ಗೆ ಹೆಂಗ್ ಗೊತ್ತಾಗುತ್ತೆ ನಾನು ಇಷ್ಟೇ ಪ್ರೋಟೀನ್ ತಗೋಬೇಕು, ನನ್ಗೆ ಯಾವ ಫುಡ್ಡಲ್ಲಿ ಎಷ್ಟು ಪ್ರೋಟೀನ್ ಇದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಹಾಗಾದ್ರೆ ಹೇಳ್ಕೊಡ್ತೀರಾ ನೀವು ಅನ್ನೋದಾದ್ರೆ, ನಾವು ನಾರ್ಮಲ್ ಆಗಿ ನಾವು ಅದನ್ನ ಯೂಶಲಿ ನಾವು ತಗೊಳ್ತಕ್ಕಂಥ ಫುಡ್, ಅದರಲ್ಲೂ ನಾವು ಏನು ಇಂಡಿಯನ್ಸ್ ಏನು ಫುಡ್ ತಗೊಂತೀವಿ ಆ ಫುಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ದಿನಕ್ಕೆ ನಮ್ಮದು ICMR ಏನಿದೆ ಅದು ಒಂದು ಡೈಲಿ ಅಂದ್ರೆ ರಿಕ್ವೈರ್ಡ್ ಡೈಲಿ ಅಲೋಯನ್ಸ್ ಅಂತ, ಒಂದು ದಿನಕ್ಕೆ ನಿನ್ಗೆ ಇಷ್ಟು ಪ್ರಮಾಣದ ಇವೆಲ್ಲ ಬೇಕು ನೋಡಪ್ಪ ಅಂತೇಳಿ ಒಂದು ಕೊಡುತ್ತೆ. ಏನೆಲ್ಲ ಅದ್ರೊಳಗಿರೋದು ಅಂತ ಹೇಳಿದ್ರೆ, ಯೂಶಲಿ ಮೇಲ್ ಮತ್ತೆ ಫಿಮೇಲ್ಗೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಒಂದು 50 ಇಂದ 100 ಗ್ರಾಮ್ ಅಷ್ಟು ಡಿಫ್ರೆನ್ಸ್ ಕಡಿಮೆ ಆಗುತ್ತೆ. ಯೂಶಲಿ ನಾವು ಮೇಜರ್ ಆಗಿ ತಗೊಳ್ತಕ್ಕಂಥದ್ದು ಡೈಲಿ ಬಂದ್ಬಿಟ್ಟು ಸೀರಿಯಲ್ಸ್, ಅಂದ್ರೆ ನಾವು ಬೇಳೆಗಳು, ಧಾನ್ಯಗಳು ಅಂತ ಹೇಳ್ತೀವಲ್ಲ, ಆ ಧಾನ್ಯಗಳು ಬಂದ್ಬಿಟ್ಟು ಯೂಶಲಿ ಮೇಲಲ್ಲಿ 400 to 410 ವರ್ಗು, ಅದೇ ಫಿಮೇಲಿಗೆ ತಗೊಳ್ಳೋದಾದ್ರೆ 300 ಗ್ರಾಮ್ ಅಷ್ಟು ಪರ್ ಡೇಗೆ ನಾನು ಹೇಳ್ತಾ ಇದ್ದೀನಿ. ಇದನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ 3 ಟೈಮ್ಸ್ ಊಟ ಮಾಡ್ತೀರಿ ಅಥವಾ 2 ಟೈಮ್ಸ್ ಊಟ ಮಾಡ್ತಿರೋ ಡೈಲಿ, ಅದ್ರ ಮೇಲೆ ಡಿವೈಡ್ ಮಾಡ್ಕೋಬಹುದು. ಅದಾದ್ಮೇಲೆ ನೆಕ್ಸ್ಟ್ ಕಾಳುಗಳನ್ನ ನಾವು ಎಷ್ಟನ್ನ ತಗೋಬಹುದು ಅಂತ ಹೇಳಿದ್ರೆ, ಅರೌಂಡ್ ನಾವು ಒಂದು 300 ವರ್ಗು, 200 ಇಂದ 300 ವರ್ಗು ತಗೋ. ಆಮೇಲೆ ಇದು ಬಿಟ್ಟು ವೆಜಿಟೇಬಲ್ಸ್ ಹೆಂಗೆ ತಗೊಳ್ಳೋದು ಮೇಡಮ್? ವೆಜಿಟೇಬಲ್ಸ್ ತಗೋಬೇಕು, ಹೆಂಗ್ ತಗೊಳ್ತೀರಾ? ನಾವು ರೂಟ್ಸು, ಫೈಬರ್ಸ್ ಅಂತ ಎಲ್ಲ ಏನ್ ಕರಿತೀವಲ್ಲ, ಅದು ಒಂದು 200 ಗ್ರಾಮ್ ಅಷ್ಟು. ಆಮೇಲೆ ಬೇರೆ ವೆಜಿಟೇಬಲ್ಸು, ಆಮೇಲೆ ಗ್ರೀನ್ ಲೀಫಿ ಸೊಪ್ಪುಗಳು, ತರಕಾರಿಗಳು, ಅದು 100 ಗ್ರಾಮ್ ಅಷ್ಟು, ಅದು 100 ಗ್ರಾಮ್. ಹಾಗಾದ್ರೆ ಮಿಲ್ಕ್ ತಗೊಳ್ತಾರೆ, ಎಷ್ಟು ತಗೋಬೇಕು? ಅದನ್ನು ನೀವು ತಗೊಳ್ಳೋದಾದ್ರೆ ಯೂಶಲಿ 200 ಇಂದ 300 ml ಅಷ್ಟು ನಾವು ಮಿಲ್ಕ್ ತಗೊಂತೀವಿ, ಅಥವಾ ಮಿಲ್ಕ್ ಪ್ರಾಡಕ್ಟ್ ನಾನು ತಗೊಂತೀನಿ ಅಂತಾದ್ರೆ 200 ಇಂದ 300 ಗ್ರಾಮ್ ಅಷ್ಟು ತಗೋಬಹುದು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನು ಬರುತ್ತೆ, ಶುಗರ್. ಎವ್ರಿ ಡೇ ನಾನು ಶುಗರ್ ಕನ್ಸ್ಯೂಮ್ ಮಾಡಲೇಬೇಕು, ವಿತೌಟ್ ಶುಗರ್ ನಂಗೆ ಇರಕ್ಕೆ ಆಗೋದಿಲ್ಲ ಅಂದ್ರೆ ಬರೀ ಜಸ್ಟ್ ನಾವು 20 to 25 ಗ್ರಾಮ್ ಮ್ಯಾಕ್ಸಿಮಮ್ ಅಷ್ಟನ್ನ ನಾವು ತಗೊಳ್ಬಹುದು ಡೈಲಿಲಿ. ಅದಾದ್ಮೇಲೆ ಮತ್ತೆ ಇನ್ನೇನು ಪ್ರಾಡಕ್ಟ್ಸ್ ಬರುತ್ತೆ ಅಂತ ಹೇಳಿದ್ರೆ, ಆಯಿಲ್ ಪ್ರಾಡಕ್ಟ್ಸ್. ಎಷ್ಟು ಆಯಿಲ್ ತಗೋಬೇಕು ಅಂತ ಹೇಳಿದ್ರೆ ನಮ್ಗೆ ಇರ್ತಕ್ಕಂಥದ್ದು 20 to 25 ಗ್ರಾಮ್ಸ್ ಅಷ್ಟು ಆಯಿಲ್ನ ತಗೋಬಹುದು. ಇದನ್ನ ನಾನೇನು ಈ ಚಾರ್ಟಿನ ಮೆನ್ಯೂನ ಹೇಳಿದ್ದೀನಿ, ಈ ಮೆನ್ಯೂನ ನಾವು ಪ್ರಾಪರ್ ಆಗಿ 3 ಟೈಮ್ಸ್ ಡೇ ಊಟ ಮಾಡೋರು 3 ಟೈಮ್ಸ್, ಅಥವಾ ಕೆಲವೊಬ್ರು ಆಬ್ಯುಚುಯಲಿ 2 ಟೈಮ್ಸ್ ಮಾಡ್ತಾರೆ, ಅದನ್ನ 2 ಟೈಮ್ಸ್ಗೆ ಮಾಡಷ್ಟು ನೀವು ಡಿವೈಡ್ ಮಾಡ್ಕೊಂಡ್ರೆ, ನಾನು ಹೇಳ್ದಾಗೆ ಒಂದು ಪರ್ಸನ್ಗೆ, ಒಂದು ಎಲ್ಡರ್ ಪರ್ಸನ್ಗೆ, ನಾನು ಒಂದು ಅಡಲ್ಟ್ ಪರ್ಸನ್ಗೆ ನಾನೀಗ ಹೇಳಿದ್ದು ಆಲ್ಮೋಸ್ಟ್ ಇದೇ ಬರುತ್ತೆ. ಬಟ್ ಲ್ಯಾಕ್ಟೇಟಿಂಗ್ ಮದರ್ಗೆ ಬೇರೆ ಆಗುತ್ತೆ, ಚಿಕ್ಕ ಮಕ್ಕಳಿಗೆ ಬೇರೆ ಆಗುತ್ತೆ, ಅಡೋಲಸೆಂಟ್ ಪೀರಿಯಡ್ ಇರ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಡಿಫರ್ ಆಗುತ್ತೆ. ಅದೆಲ್ಲ ಡೀಟೇಲ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಫರ್ದರ್ ವಿಡಿಯೋಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಇದನ್ನೆಲ್ಲ ತಗೊಳ್ಳೋದ್ರ ಮೂಲಕ ಏನು ಮಾಡ್ಬೋದು, ನಿಮಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ಮಿನರಲ್ಸು, ನಾವು ಏನೆಲ್ಲ ಹೇಳ್ತೀವಿ ಈ ಬ್ಯಾಲೆನ್ಸ್ ಡಯಟ್ ಅಲ್ಲಿ ಬರುತ್ತೆ, ಅದನ್ನೆಲ್ಲ ಪ್ರಾಪರ್ ಆಗಿ ನೀವು ತಗೊಳ್ಬಹುದು. ಬಹುಶಃ ಗಟ್ ಹೆಲ್ತ್ ಏನಕ್ಕೆ ಬೇಕು, ಗಟ್ ಹೆಲ್ತ್ ಇಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಹಾಗಾದ್ರೆ ಆ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡೋದಕ್ಕೆ ಪ್ರೋಬಯೋಟಿಕ್ಸ್ ಜೊತೆಗೆ ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೇನು, ಅದನ್ನ ಹೆಂಗೆ ತಗೋಬಹುದು, ಏನೆಲ್ಲ ಡೈಲಿ ರಿಕ್ವೈರ್ಮೆಂಟ್ಸ್ ಇದೆ, ಅದನ್ನ ಯಾವ ತರ ತಗೊಳ್ಳೋದು ಅನ್ನೋದ್ರ ಐಡಿಯಾ ಬಹುಶಃ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ. ಆಕ್ಚುಲಿ ಇದು ಒಂದು ನಾವೇನೇನು ಹೇಳ್ತೀವಿ, ಜೀರ್ಣಕ್ರಿಯೆ, ಒಂದು ಆರೋಗ್ಯ ಏನು ಹೇಳ್ತೀವಲ್ಲ, ದಿಸ್ ಇಸ್ ಎ ವಾಸ್ಟ್ ಸಬ್ಜೆಕ್ಟ್. ಇದನ್ನೆಲ್ಲ ಕೂಡಿಸಿ ನಾನು ಶಾರ್ಟ್ ಆಗಿ ನಿಮ್ಗೆ ಹೇಳಿದ್ದೀನಿ, ಬಹುಶಃ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಇದೇ ತರದ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು.